ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಜೋಳದ ದೋಸೆ ತಿಂದ್ಬಿಟ್ಟು ಎಲ್ಲಿಗೆ ಹೊರಟ್ವಿ ಅಂತಂದೇಳಿ ಹೇಳ್ತಾ ಇದ್ದೀನಿ. ಲಾಗ್ ಮಾಡ್ತಾ ಇರೋದು. 2 ಬೌಲು ಜೋಳದ ಹಿಟ್ಟು ತೊಗೊಂಡು 1 ಬೌಲು ಬಾಂಬೆ ರವೆ ಅಂತಾರಲ್ವ, ಸಣ್ಣ ರವೆ, ಅದನ್ನು ಹಾಕ್ಕೊಂಡು ಮಿಕ್ಸರಿಗೆ ಹಾಕ್ಕೋಬೇಕು. ಒಂದು ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ನಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರದ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸರ್ ಮಾಡ್ಕೋಬೇಕು. ಒಂದು ಸಲ ದೋಸೆ ಬರೋ ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಆದರೆ ನೀರು ಹಾಕ್ಕೊಂಡ್ಬಿಟ್ಟು ನಾವು ಅಳ್ಳಕ್ಕೂ ಕೂಡ ಮಾಡ್ಕೋಬೋದು. ತೆಳ್ಳಗೆ ಮಾಡ್ಕೊಂಡು ಈ ಥರ ಇದ್ದರೆ ದೋಸೆ ಹಾಕೋಕ್ಕೂ ಕೂಡ ಚೆನ್ನಾಗಾಗುತ್ತೆ. ನಾನು ಆ ಕನ್ಸಿಸ್ಟೆನ್ಸಿ ಒಳಗೇ ಮಾಡಿಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ, ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನಾನು ನೆನೆಸಿಟ್ಟಿರೋದು ಏನಿಲ್ಲ, ಇಮ್ಮಿಡಿಯೇಟಾಗೆ ದೋಸೆ ರೆಡಿ ಮಾಡ್ತಿರೋದು. ಫುಲ್ಲೆಲ್ಲ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನನಗೆ ಹೆಂಗೆ ಬೇಕು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅಲ್ವ, ಪ್ರತಿ ಸಲ ದೋಸೆ ಹಾಕೋರಿಗೆ. ಆ ಥರ ಹಾಕಿ ಫುಲ್ಲು ಹಾಕಿದರೆ ತವಾದ ಮೇಲೆ, ಪ್ಯಾನ್ ಮೇಲೆ ನಿಜವಾಗ್ಲೂ ಚೆನ್ನಾಗಿ ಬಂತು. ಇದನ್ನು ನಮ್ಮ ಮಮ್ಮಿ ಟ್ರೈ ಮಾಡ್ತಾಯಿದ್ರು, ಆದರೆ ನಾನು ಮಾಡಿರಲಿಲ್ಲ. ಮಾಡಿದ್ದಷ್ಟೇ ತಿಂತಾಯಿದ್ದೆ. ನೋಡಿ ರೆಡ್ಡಿಶ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ. ಆಲೂ ಪಲ್ಯನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ಮತ್ತು ದೋಸೆ ಅಂದರೆ ಆಲೂ ಪಲ್ಯನೇ ಅಲ್ವಾ, ಅದಕ್ಕೆ ಆಲೂ ಪಲ್ಯ ಮಾಡಿ ಇಟ್ಕೊಂಡು ನೋಡಿ ಎಷ್ಟು ರೆಡ್ಡಿಶ್ ಆಗಿ, ಅಕ್ಕಿ ನೆನೆಸಿಟ್ಟು ಕೂಡ ಇಷ್ಟು ಚೆನ್ನಾಗಿ ಬರೋಲ್ಲ, ಅಷ್ಟು ಚೆನ್ನಾಗಿ ದೋಸೆ ಬಂದಿತ್ತು. ತಿಂದ್ಬಿಟ್ಟು ನಮ್ಮ ಚಿಕ್ಕಪ್ಪರು ಬಂದಿದ್ದರು. ನಾವು ಗದಗಿಗೆ ಹೋಗ್ತಾ ಇರೋದು. ಆ್ಯಕ್ಚುಲಿ ನಮ್ಮ ತಂಗಿ ಮದುವೆ ಇರೋದು 14th. ಇವರು ನಮ್ಮ ಆಂಟಿ, ಇವರು ನಮ್ಮ ಕಾಕಾರು, ಇವರೇ ಬೆಂಗಳೂರಲ್ಲೇ ಇರ್ತಾರೆ. ಇವ್ರ ಕಾರ್ ಯಾವಾಗ ಹೋಗುತ್ತೋ ಅವಾಗ ನಾನು ರೆಡಿನೇ ಇರ್ತೀನಿ ಗದಗಿಗೆ ಹೋಗೋಕ್ಕೆ. ಅವರು ಕೂಡ ನಾನು ಬಿಟ್ಟು ಹೋಗಲ್ಲ, ಬರ್ತೀಯನಮ್ಮ ಅಂತ ಒಂದು ಮಾತು ಕೇಳೇ ಬಿಡ್ತಾರೆ. ಹಾಗಾಗಿ ನಾನು ರೆಡಿನೇ ಇರ್ತೀನಿ. ನನ್ನ ಮಗಳು ಕೂಡ ಫುಲ್ ಖುಷಿಯಿಂದ ಅಜ್ಜ ಅಮ್ಮನ ಕಾರೊಳಗೆ ಹೋಗ್ತಿದ್ವಿ. ಇವಳದೇ ಮದುವೆ ಇರೋದು ನನ್ನ ತಂಗಿದು 14th. ಎಲ್ಲ ಸೆಲೆಬ್ರೇಷನ್ನು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಲಾಗ್ಸ್ನಲ್ಲಿ. ನೋಡಿ ನಮ್ಮ ಸೈಡ್ ಹೆಂಗಿರುತ್ತೆ ಮದುವೆ ಅಂತಂದೇಳಿ, ಗದಗ ಡಿಸ್ಟಿಕ್ಕಿಂದು ಮದುವೆ ಹೆಂಗಿರುತ್ತೆ ಅಂತಂದೇಳಿ. ಚಿಕ್ಕಿ ಜೊತೆಗೆ ಫುಲ್ ಎಂಜಾಯ್ ಮಾಡ್ತಾಯಿದ್ಲು ನನ್ನ ಮಗಳು. ನಮಗೂ ಮನೇಲಿ ಹಿಡ್ದು ನಮಗೂ ಸಾಕಾಗಿರುತ್ತಲ್ವ, ಯಾರಾದರೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಲಪ್ಪ, ನನ್ನ ತಂಟೆಗೆ ಬರದೇ ಇರಲಿ ಅಂತೇಳಿ ಅನ್ಕೋತಾ ಇರ್ತೀನಿ ನಾನು. ಹಾಗಾಗಿ ಅವ್ಳ ಚಿಕ್ಕಿ ಜೊತೆಗೆ, ಅವ್ರ ಅಜ್ಜ ಅಮ್ಮನ ಜೊತೆಗೆ ಚೆನ್ನಾಗಿ ಆಟಾಡ್ತಾಯಿದ್ಲು. ನನ್ನ ಪಾಡಿಗೆ ನಾನು ಸುಮ್ಮನೆ ಲಾಂಗ್ ಮಾಡ್ತಾಯಿದ್ದೆ. ಯಾಕೆ ನಿಲ್ಲಿಸ್ಬಿಟ್ಟು ಚಿಕ್ಕಪ್ಪರು ಹಿಂಗೆ ಹೊರಗೆ ಹೋಗ್ತಿದ್ದಾರೆ ಅಂತಂದರೆ, ಅಲ್ಲಿ ಹಲಸಿನಣ್ಣಿತ್ತು. ನಮ್ಮ ಸೈಡ್ ಹಲಸಿನಣ್ಣು ನಾವು ಬೆಳೆಯಲ್ಲಲ್ವ, ಹಂಗಾಗಿ ಹಲಸಿನಣ್ಣು ಅಂದರೆ ನಮಗಿಷ್ಟ. ಆ ಕಡೆ ರೋಡ್ ದಾಟಿ ಆ ಕಡೆ ಹೋಗಿ ಹಲಸಿನಣ್ಣು ತೊಗೊಂಡು, ಪಾಪ ಅವರು ತೊಗೊಂಡು ಬಂದು ಈ ಕಡೆ ಸೈಡ್ ಕೊಟ್ಟು ಹೋದರು. ನಿಮ್ಗೆ ಎತ್ತಕ್ಕಾಗಲ್ಲ ಅಂಥೇಳಿ ಒಂದು ದೊಡ್ಡದು ಒಂದು ಚಿಕ್ಕದು ಅವ್ರು ಕಟ್ ಮಾಡಿ ಇಟ್ಟಿದ್ರು ಒಂದು. ಆದರೆ ನಿಜ ಸಖತ್ ಟೇಸ್ಟಾಗಿತ್ತು. ನೋಡಿ ನನ್ನ ಲಗೇಜ್ ಅದರಲ್ಲಿರೋದು ಒಂದು ಬ್ಯಾಗ್ ಆಲ್ರೆಡಿ ಕಳಿಸಿದ್ದೀನಿ, ಇನ್ನೆರಡು ಬ್ಯಾಗ್ ಲಗೇಜ್ ನಾನು ತೊಗೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಅವ್ರ ಮದುವೆದೆಲ್ಲ ಲಗೇಜು ಒಂದು ಸಲ ಹೋಗಿ ಇಟ್ಟು ಬಂದಿದ್ದರು. ಇವ್ರು ಕಟ್ ಮಾಡಿಬಿಟ್ಟು ಟೇಸ್ಟ್ ಇದೆ ನೋಡಿ, ಟೇಸ್ಟ್ ಮಾಡಾದ್ಮೇಲೆ ನೋಡಿ ನೀವು ಆಗಲ್ಲ ಟೇಸ್ಟ್ ಹೇಗಿದೆ ಅಂತೆಲ್ಲ ನಾವು ಅವ್ರಿಗೆ ಕ್ವಶನ್ ಮಾಡ್ತಾಯಿದ್ವಿ. ಅದಕ್ಕೆ ಕಟ್ ಮಾಡಿ ಎಲ್ಲ ಕೊಡ್ತಾಯಿದ್ರು. ನಿಜವಾಗ್ಲೂ ಅದು ಅಂಟು ಆ ಥರ ಏನಿರಲಿಲ್ಲಪ್ಪ, ಚೆನ್ನಾಗಿ ಟೇಸ್ಟ್ ಇತ್ತು, ಸಖತ್ ಟೇಸ್ಟ್ ನೈಸ್ ಇತ್ತು. ಆಮೇಲೆ ಅವರೇ ಎಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು. ಇನ್ನೊಂದು ಅರ್ಧ ಇತ್ತಲ್ವ, ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ರು ಪೀಸಾಗಿ. ನಮ್ಮ ತಂಗಿ ಕೂಡ ಅದರಂದು ಎಲ್ಲ ಹಿಂಗೆ ಎಲೆ ಇರ್ತೈತಲ್ವ, ಅದನ್ನೆಲ್ಲ ತೆಗಿತಾಯಿದ್ದು. ಫುಲ್ಲು ಇವಳು ಅವ್ರ ಅಜ್ಜನ ಪ್ಲೇಸಾಗೆ ತಾನೋಗಿ ಡ್ರೈವಿಂಗ್ ಮಾಡ್ತೀನಿ ಅಂತ ಕೂತಿದ್ಲು. ಅದಕ್ಕೆ ಅವ್ರ ಅಮ್ಮ ಗದರ್ಸಿ ಕಳಿಸಿದ್ರು, ಹಿಂದೆ ಬರ್ತಿದ್ಲು. ಎಲ್ಲ ತೊಗೊಂಡು ಬಿಡಿಸ್ಕೊಂಡು ಮುಂದೆ ಹೋಗ್ತಾಯಿದ್ವಿ. ಸ್ಟಾರ್ಟ್ ಮಾಡಿದ್ವಿ ಹೋಗೋಕ್ಕೆ. ನಾವು ಆ್ಯಕ್ಚುಲಿ 3:30ಗೆ ಬಿಟ್ಟಿರೋದು ಬೆಂಗಳೂರನ್ನೇ. ಅದು ಭಾಳ ದೂರ, ನಮ್ಮ ಗದಗ ಮಾತ್ರ ಭಾಳ ದೂರ ಆಗುತ್ತೆ. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ವೇಟ್ ಮಾಡ್ತಾಯಿದ್ವಿ. ಆಮೇಲೆ ನಮ್ಮ ತಮ್ಮ ಕೂಡ ಅವನು ಬೈಕ್ ತೊಗೊಂಡು ಬರ್ತೀನಿ ಅಂದ. ಬೈಕ್ ಊರಲ್ಲೇ ಅಂದರೆ ಎಲ್ಲರಿಗೂ ಬೈಕ್ ಇರುತ್ತೆ. ಆಮೇಲೆ ಬೇರೆ ನೀನು ಕೇಳೋದು, ಅವ್ರವ್ರ ಬೈಕಲ್ಲಿ ಅವ್ರವ್ರು ಬ್ಯುಸಿನೇ ಇರ್ತಾರಲ್ವ, ಹಾಗಾಗಿ ಅವ್ನು ಬೈಕ್ ತೊಗೊಂಡು ಬೆಂಗಳೂರಿಗೆ ಬಂದ. ನಾವು ನನ್ನ ತಂಗಿ ಸತಾಯಿಸ್ತಾ ಇದ್ವಿ ನನ್ನ ಮಗಳನ್ನೇ. ಅವಳು ಕೆಳಗಡೆ ಅದನ್ನು ಇಟ್ಬಿಟ್ಟು ಹಿಂಗೆ ಹತ್ಕೊಳ್ಳುತ್ತೇನೋ ಅಂತೆಲ್ಲ ಹೀಗೆಲ್ಲ ಕಾಮಿಡಿ ಮಾಡ್ತಾಯಿದ್ವಿ. ಆದರೆ ಅದು ಹತ್ಕೋತಾ ಇರಲಿಲ್ಲ. ಅದನ್ನೇ ಒಂದು ಕಾಮಿಡಿ ಮಾಡಿ ನಗ್ತಾ ಈ ಥರನೇ ಹತ್ತುತ್ತಾ ಇತ್ತು ಅದು ಅವಳಿಗೆ ಹಲಸಿನಣ್ಣು. ಫುಲ್ ಅವಳು ಏನಿದು ಹಿಂಗೆ ಮಾಡ್ತಾರೆ ಅಂತಿದ್ಲು. ಹಂಗೆ ಮಾತಾಡ್ಕೋತ ಅವ್ರ ಅಜ್ಜಗೆ ನೋಡಿ ಕೈ ಹಾಕಿ ಫುಲ್ಲು ಮಾತು. ಅವ್ರ ಅಜ್ಜನ ಜೊತೆಗೆ ಇಷ್ಟು ಸ್ಟೈಲಾಗಿ ಮಾತಾಡ್ತಾಳೆ, ಯಾರಿಗಿದಾಗಲ್ಲ ಹೇಳಿ, ಅಷ್ಟು ಖುಷಿಯಿಂದ ಮಾತಾಡ್ತಾಯಿದ್ಲು. ಒಂಥರ ಹೇಳಿದ್ನಲ್ವ, ನಮ್ಮ ತಮ್ಮ ಬೈಕ್ ರೈಡ್ ಮಾಡ್ಕೊಂಡು ಬರ್ತಿದ್ರು ಅಂಥೇಳಿ. ನಮ್ಮ ತಮ್ಮನ ನೋಡಿ ಇಷ್ಟು ಖುಷಿ ನನ್ನ ಮಗಳಿಗೆ. ಮತ್ತು ಹಲಸಿನಣ್ಣು ತೊಗೊಂಡಿದ್ವಲ್ವ, ಅವ್ರಿಗೂ ಒಂದು ಸ್ವಲ್ಪ ಹಲಸಿನಣ್ಣು ಕೊಟ್ಟು ಟೇಸ್ಟ್ ಮಾಡಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ನಿಂತು ಬನ್ನಿ ತಿನ್ನೋಣ ಅಂತ ಕರಿತಾ ಇದ್ದ ಅವನು. ನೋಡಿ ಅಲ್ಲೆಲ್ಲಾದ್ರೂ ನೆರಳಿಗೆ ನಿಂದಿರ್ಸ್ತೀನಿ ಐರಾವತಾನೆ ಅಂತೇಳಿ ಎಲ್ಲಿ ನಿಂದಿರ್ಸಾನೆ ನೋಡಿ, ಇದೇ ದೊಡ್ಡ ನೆರಳ ಇವನಿಗೆ. ಯಪ್ಪ, ತಮ್ಮಗಳು ಹೇಳ್ತಾರೆ, ಸಾಮಾನ್ಯ ಮಾತಲ್ಲ. ಅಷ್ಟರಲ್ಲೇ ನನ್ನ ಮಗಳು ಒಂದು ಸ್ವಲ್ಪ ಹೊರಗಡೆ ಆಟ ಆಡಿದ್ಲು. ಅಲ್ಲೇ ಕಾರಲ್ಲಿ ಕೆಳಗಡೆ ಇಳಿದು ನಮ್ಮ ತಮ್ಮ ತಿಂತಿದ್ನಲ್ವ,
ತಿಂದ್ಬಿಟ್ಟು ಸ್ವಲ್ಪ ನೀರು ಕುಡಿದು ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ಮತ್ತೆ ಮೂವ್ ಆದ್ವಿ. ಅವ್ನು ಫಸ್ಟ್ ಬಿಟ್ಬಿಟ್ಟು ಆಮೇಲೆ ನಾವು ಹಿಂದೆ ಹೋಗ್ತಾಯಿದ್ವಿ. ಬೈಕಲ್ವಾ ಒಂದು ಸ್ವಲ್ಪ ಜೊತೆನೇ ಹೋಗ್ಬೇಕಂತೇಳಿ ಆ ಥರ ಮಾಡಿದ್ವಿ. ಇವಳು ಅವ್ರ ಅಜ್ಜಗೆ ಹಲಸಿನಣ್ಣು ತಿನ್ನಿಸ್ತಾ ಇದ್ಲು. ಅವ್ರು ಬೇಡ ಅಂದರೂ ಬಿಡ್ತಿರ್ಲಿಲ್ಲ. ತಿನ್ನು 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 ಅಂತಂದೇಳಿ ಫೋರ್ಸ್ ಮಾಡ್ತಾಯಿದ್ಲು. ಮಾಮ ನೋಡಿ ಇವಳಿಗಿಷ್ಟು ಖುಷಿ, ಲಿಕ್ಕಿ ಮಾಮ ಅಂತೇಳಿ. ಚೆನ್ನಾಗಿತ್ತು ಇದು ಒಂಥರ ರೈಡೇ. ನಾನು ಯಾವಾಗಲೂ ಬರ್ತಿರ್ತೀನಿ ನಮ್ಮ ಚಿಕ್ಕಪ್ಪನ ಕಾರಲ್ಲಿ. ಒಂದು ಸ್ವಲ್ಪ ಆಲ್ರೆಡಿ 6:30 ಆಗಿತ್ತು. ನಾವು ಸಿರಾ ಹತ್ರ ಇದ್ದಾಗ 6:30 ಆಗಿತ್ತು. 6:30 ಏನೋಪ್ಪ. ಅಲ್ಲೆಲ್ಲ ಸ್ವಲ್ಪ ಹಂಗೆ ವಾಶ್ರೂಮ್ಗೆ ಹೋಗಿ ಬಂದು ನನ್ನ ಮಗಳು ಆಲ್ರೆಡಿ ಫುಲ್ಲು ಸ್ಲೀಪಿ ಮೂಡು ಮಲ್ಕೊಂಡಿದ್ಲು. ಹಂಗೆ ಆರಾಮ್ ಮಲ್ಕೊಂಡಿದ್ಲು. ಕ್ಲೈಮೇಟ್ ನೋಡಿ ಚೆನ್ನಾಗಿತ್ತು. ಏನೋ ಯೋಚನೆ ಮಾಡ್ತಾ ಮಲಗಿದ್ದೀನಪ್ಪ ಅನ್ನಂಗೆ ಅವಳು ಫುಲ್ ರೆಸ್ಟ್ ಮಾಡ್ತಾಯಿದ್ಲು. ಅವಳನ್ನ ಸ್ವಲ್ಪ ಹಿಂದೆ ಹಾಕಿ ನಾವು ಮುಂದೆ ಕೂತಿದ್ವಿ. ಆಮೇಲೆಲ್ಲ ಫುಲ್ ಮೂವ್ ಆದ್ವಿ. ಆಲ್ರೆಡಿ ನಾವು ಇದು ಹೋಟೆಲಿಗೆ ಬಂದಾಗ ಮುಂಡ್ರಿಗಿ ಹತ್ತಿರ ಹೋಟೆಲಿಗೆ ಬಂದಿದ್ದು ನಾವು. ಹೂವಿನಡಗಲಿ ಹತ್ರ ಅಲ್ಲಿ ಎಲ್ಲ ಕ್ಲೋಸ್ ಆಗಿತ್ತು. 10:30 ಏನೋ ಆಗಿತ್ತು ಆಲ್ರೆಡಿ. ಒಂದು ಸ್ವಲ್ಪ ಮೆನು ನೋಡ್ತಾಯಿದ್ವಿ. ನನ್ನ ಮಗಳನ್ನೇ ಎಲ್ಲ ಸೆಲೆಕ್ಟ್ ಮಾಡಿ ನಾನು ಹೇಳ್ತೀನಿ ಅಂತ ಹೇಳ್ತಾಯಿದ್ಲು ಅವ್ರ ಅಜ್ಜಗೆ. ಜಾನುಗೆ ಏನು ಬೇಕೋ ಅದನ್ನೇ ಸೆಲೆಕ್ಟ್ ಮಾಡಿ ಅಂತ ಅವರಿಬ್ಬರು. ನಾವೇನು ತಿನ್ನೋದು ಬೇಡವಾ ಅಂತ ನಾವು ಹೇಳ್ತಾ ಇದ್ವಿ. ಹಂಗೆ ಡಿಸ್ಕಷನ್ನು ಮಾತಾಡ್ಕೊತ ಹೋದ್ರೇ ಅಲ್ವಾ ಬೇಜಾರಾಗಲ್ಲ. ಇಲ್ಲಾಂದರೆ ನಮ್ಮೂರು ಭಾಳ ಬೇಜಾರಾಗುತ್ತೆ. ಜಾನು ಇರೋದ್ರಿಂದನೇ ನಮಗೆ ಒಂದು ಸ್ವಲ್ಪ ಬೇಜಾರು ಕಮ್ಮಿ ಆಯಿತು. ಬೇಗ ಬಂದ್ವೇನೋ ಅಂತ ಅವ್ರು ಹೇಳ್ತಾಯಿದ್ರು. ಆಮೇಲೆ 2 ಪನ್ನೀರು, ಆಮೇಲೆ ಕಾಜು ಮಸಾಲೆ ತೊಗೊಂಡು ರೋಟಿ ತೊಗೊಂಡು ಅದು ಎಲ್ಲ ಓಕೆ ಆಗಿತ್ತು. ಖಾಲಿ ಆಗಿತ್ತು ಸ್ವಲ್ಪ ಮತ್ತೆ ಮಾಡಿಕೊಟ್ರು ಅವರು ಪಾಪ. ಈಗಲೂ ಗೊತ್ತಲ್ವ ನಮ್ಮ ಗೊಂಬೆ ಏನು ತಿನ್ನಲ್ಲ, ತಿನ್ನಬೇಕಾದಾಗ ಏನೂ ತಿನ್ನಲ್ಲ. ಅದಾದಮೇಲೆ ಮಮ್ಮಿ ನನಗೆ ಊಟ ಬೇಕು, ಮಮ್ಮಿ ನನಗೆ ಅದು ಬೇಕು ಅಂತ ಕೇಳೋದು ಭಾಳ ಅವಳು. ಇವನು ನಮ್ಮ ತಮ್ಮ ಹೋಗ್ತಿರೋದು ಬಿಲ್ ಕಟ್ಟಕ್ಕೆ ಹೋಗ್ತಾಯಿಲ್ಲ, ಅವನು ಸೋಪ್ ಎತ್ಕೊಂಡು ಬರೋಕ್ಕೆ ಹೋಗ್ತಾನೆ. ಊಟ ಆದಮೇಲೆ ತಿಂತಿರಲ್ವ ಆ ಸೋಪ್ನೇ ಅವ್ನಿಗಿಷ್ಟ. ಹಾಗಾಗಿ 2 ಸ್ಪೂನ್ ಎತ್ಕೊಂಡು ಬರ್ತಾನೆ. ಇವಳು ಅವ್ರ ಅಜ್ಜಿ ಜೊತೆಗೆ ಹೋಗ್ತಾಯಿದ್ಲು. ತಾನೇ ನಡ್ಕೊತ ಹೋಗ್ತೀನಿ, ಸ್ಲಿಪ್ಪರ್ ಇಲ್ಲಮ್ಮ ಬೇಡ ಎತ್ಕೋತೀನಿ ಅಂದ್ರೂ ಬಿಡ್ತಿರ್ಲಿಲ್ಲ. ಅವ್ರ ಅಜ್ಜಿ ಎತ್ಕೋತೀನಿ ಅಂದ್ರೂ ಅವ್ರ ಅಜ್ಜಿನೇ ಹೇಳ್ಕೊಂಡು ಹೋಗ್ತಾಳೆ. ಅವ್ರ ಮೊಮ್ಮಕ್ಕಳು ಮಾಡಿದರೆ ಖುಷಿ. ನಾವೇನಾದರೂ ಮಾಡಿದರೆ ಹಂಗೆ ಮಾಡಬಾರ್ದು ಅಂತ ಅಂತಿದ್ರು ನಮ್ಮ ಪೇರೆಂಟ್ಸು. ಮೊಮ್ಮಕ್ಕಳು ಹೆಂಗೆ ಹೇಳ್ತಾರೋ ಹಂಗೆ ಅದಕ್ಕೆಲ್ಲದಕ್ಕೂ ಓಕೆ. ಹಂಗೆ ಏನು ಮಾಡೋಕ್ಕಾಗಲ್ಲ. ನಮ್ಮ ತಮ್ಮ ಹಿಂಗೆ ಮಾಡಿದ್ದಕ್ಕೆ ಅವಳು ಆ ಥರ ಸ್ಟೈಲ್ ತೋರಿಸಿದ್ಲು. ನೋಡಿ ಡೋರ್ ಓಪನ್ ಮಾಡಿ ಏನು ಇವಳು ರಾಣಿ ಉಪಚಾರ, ಏನು ಮಾಡೋಕ್ಕಾಗಲ್ಲ. ಅದಿಲ್ಲ. ಆಲ್ರೆಡಿ ಇದು 10:30 ಆಗಿತ್ತು. ನಿಯರ್ ಮುಂಡ್ರಿಗಿಂದ 1.5 ಅವರ್ ಜರ್ನಿ ನಮ್ಮ ಗದಗಿಗೆ. ನಾವು ಹೋಗೋಷ್ಟಿಗೆ ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪರಿಗೆ ಸುಸ್ತಾಗಿತ್ತು. ಆದರೂ ಜಾನು ಇರೋದ್ರಿಂದ ನನಗೆ ಟಯರ್ಡ್ನೆಸ್ ಗೊತ್ತಾಗ್ತಾ ಇಲ್ಲ. ಅವಳೊಂದು ಸ್ವಲ್ಪ ಹಿಂಗೆ ಟಚ್ ಮಾಡೋದು, ಅಜ್ಜ ಅಂತ ಮಾತಾಡ್ಸೋದು ಅದೆಲ್ಲ ಅವ್ರಿಗೊಂಥರ ಚೆನ್ನಾಗಿ ಅನಿಸಿತ್ತು. ಭಾಳ ಬೇಗ ಹೊಂದ್ಕೊಳ್ಳಲ್ಲ ಅವಳು. ಅವರಿಬ್ಬರ ಜೊತೆಗೆ ಮಾತ್ರ ಬರೋದು ಹೋಗೋದು ಮಾಡ್ತಾರಲ್ವ ಬೆಂಗಳೂರು ಮನೆಯಲ್ಲಿ ಕೂಡ. ಅವ್ರಿಗೆ ಅಲ್ಲಿ ಅಡ್ಜಸ್ಟ್ ಆಗಿ ಚೆನ್ನಾಗಿ ಮಾತಾಡ್ಸೋದೆಲ್ಲ ಮಾಡ್ಕೋತಾ ಹೋದ್ವಿ. ಆಲ್ರೆಡಿ ಗದಗಿಗೆ ರೀಚ್ ಆದಮೇಲೆ ಇಲ್ಲಿ ನಮ್ಮ ಮಮ್ಮಿ ಮನೆಗೆ ಹೋದೆ. ನಾನು ಗಂಡನ ಮನೆಗೆ ಹೋಗಲಿಲ್ಲ. ಇಲ್ಲಿಂದ ಹತ್ತಿರ ನನ್ನ ಗಂಡನ ಮನೆ. ನಮ್ಮ ಮಮ್ಮಿ, ನಮ್ಮ ತಮ್ಮ, ನಮ್ಮ ತಂಗಿ ವೆಯ್ಟ್ ಮಾಡ್ತಾಯಿದ್ರು. ಚಿಕ್ಕಪ್ಪರು ನಾವೆಲ್ಲ ಬರ್ತೀವಿ ಅಂತೇಳಿ. ಆಲ್ರೆಡಿ ನೋಡಿ 12 ಆಗಿತ್ತು ನಾವು ಬಂದಾಗೆ, ಗದಗ ರೀಚ್ ಆದಾಗೆ. ಲಗೇಜ್ ಎಲ್ಲ ಎತ್ಕೊಂಡು ಒಳಗಡೆ ಹೋದ್ವಿ. ನಮ್ಮ ಚಿಕ್ಕಪ್ಪರೇ ಎತ್ಕೊಳಕ್ಕೆ ಕೂತಿದ್ರು. ಅವನು ತೊಗೊಂಡು ಹೋಗ್ತಿದ್ರು. ನಮ್ಮ ತಂಗಿ, ನಮ್ಮ ತಮ್ಮ ನಾನು ಬಂದಿನಂತ ಖುಷಿ ಏನಿಲ್ಲ ನಮ್ಮ ಮಮ್ಮಿಗೆ. ಜಾನು ಬಂದಾಳೆ, ಗೊಂಬೆ ಬಂದಾಳೆ ಅಂತಲೇ ಖುಷಿ ಅವಳಿಗೆ. ಹಾಗಾಗಿ ಅವಳನ್ನೇ ಎತ್ಕೊಂಡು ನಿಂತಿದ್ರು. ನಾನೇ ಲಗೇಜ್ ತೊಗೊಂಡು ಮೇಲೆ ಹೋದೆ. ಏನು ಮಾಡೋಕ್ಕಾಗಲ್ಲ ನೋಡಿ, ಇಷ್ಟು ಫುಲ್ಲೆಲ್ಲ ಇತ್ತು. ಅವ್ರು ನಮ್ಮ ಚಿಕ್ಕಪ್ಪರು ಒಳಗೆ ಬರಲಿಲ್ಲ. ಬೇಡ ಟೈಮ್ ಆಗೈತಿ, ನಮ್ಮ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾಯಿದ್ರು. ಇಲ್ಲೇ ಮಲ್ಕೊಬನ್ನಿ ಅಂದರು. ಅವರು ಬೇಡ ಪರವಾಗಿಲ್ಲ ಅಂತಿದ್ರು. ಅದಕ್ಕೆ ಮಮ್ಮಿ ಕೆಳಗೆ ಇಳಿದು ಬಂದರು. ಕೇಳಲೇ ಇಲ್ಲ ಅವರು. ಬೇಡ ನಾವು ಅಲ್ಲಿಗೆ ನಮ್ಮ ವೆಂಕಟಾಪುರಿಗೆ ಹೋಗ್ತೀವಿ ಅಂತೇಳಿ ಹೋಗ್ತಾಯಿದ್ರು. ಅಷ್ಟಾಗೆ ಸ್ವಲ್ಪ ಎಲ್ಲ ನಿದ್ದೆಯಿಂದ ಎದ್ದು ಅಷ್ಟು ಲವ್ ಮಾಡ್ತಾಯಿದ್ಲು ಅವ್ರ ಮಾಮನ್ನೇ. ಹಂಗೆ ಏನು ಮಾಡೋಕ್ಕಾಗಲ್ಲ, ಮಾಮಗಳ ಅಟ್ರಾಕ್ಷನ್ನೇ ಹಾಗೆ. ಅವ್ರೂ ತಂಗಿ ಕೊಡು ಅಂದರೆ ಲೇಸ್ ಕೊಡ್ತಾ ಇರಲಿಲ್ಲ. ನಮ್ಮ ಮಗಳಿಗೆ ಕೊಡೋ ಕೈ ಅಂತೂ ಇಲ್ಲೇ ಇಲ್ಲ, ಸ್ವಲ್ಪ ಕಮ್ಮಿನೇ. ಹಾಗಾಗಿ ಆಮೇಲೆ ಹೊರಟರು. ಇರು ಅಂದರೆ ಇರಲಿಲ್ಲ. ಮತ್ತೆ ಇಲ್ಲಿಂದ ಒಂದು 20 ಕಿಲೋಮೀಟರ್ಸ್ ಅಷ್ಟೇ ನಮ್ಮೂರು. ಅವರು ಹೊರಟಾದ್ಮೇಲೆ ನಾವು ಮತ್ತೆ ಮೇಲೆ ಬಂದ್ರೂ ಅವ್ರ ಮಾಮ ಕೇಳ್ತಾಯಿದ್ದ, ಲೇಸ್ ನನಗೋಸ್ಕರ ತಂದಿಯಾ ಹಂಗೆ ಹಿಂಗೆ ಅಂತೇಳಿ. ನೋಡಿ ಇಷ್ಟು 12:30ಗೆ ನಾವು 3:30ಗೆ ಬಿಟ್ಟರೆ 12:30ಗೆ ಬರ್ತೀವಿ ಗದಗಿಗೆ. ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿ.